ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವುದಾದ್ರೂ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಎಲ್ಲ ಕಾಳನ್ನು ಉಪಯೋಗಿಸ್ಕೊಂಡು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. 1 ಬಟ್ಲಷ್ಟು ಸೊಸೈಟಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. 1/4 ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಅರ್ಧ ಬಟ್ಲಷ್ಟು ಕಡಲೆಕಾಳು. ಈಗ 1/4 ಬಟ್ಲಷ್ಟು ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ತೊಗರಿಬೇಳೆ, 1-2 ಸ್ಪೂನಷ್ಟು ಕಡಲೆ ಬೀಜ, 1/4 ಸ್ಪೂನಷ್ಟು ಮೆಂತ್ಯ ಹಾಕೊಂಡು ಇದನ್ನು ಅಕ್ಕಿ ಅನ್ನೋದು 2-3 ಸಲ ವಾಶ್ ಮಾಡ್ಕೊತಾ ಇದ್ದೀನಿ. 2-3 ಸಲ ವಾಶ್ ಮಾಡ್ಕೊಂಡು ಇದನ್ನು ನೈಟೇ ನೆನೆಸಿಕ್ತಾ ಇರೋದು ನಾನು. ನೋಡಿ, ಇವಾಗ ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ನಾನು ಎದ್ದ ತಕ್ಷಣ ಇದನ್ನು ರುಬ್ಬಿಕ್ಬಿಡ್ತೀನಿ. ಎದ್ದಾಗ ರುಬ್ಬೋದ್ರಿಂದ ನಾವು ಟಿಫನ್ ಮಾಡೋ ಟೈಮ್ ಹೊತ್ತಿಗೆ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಕ್ತಾ ಇದ್ದೀನಿ. ಸೋಡಾ ಏನು ಯೂಸ್ ಮಾಡ್ತಿಲ್ಲ ನಾನು. ಮತ್ತು ಇದು ಕಾಂಬಿನೇಷನ್ನಾಗಿ ಕಡಲೆಬೇಳೆ ಉಪಯೋಗಿಸಿ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಪಾನ್ಗೆ ಕಡಲೆಬೀಜ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, 4 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಿದ್ದೀನಿ. ಮತ್ತು ಒಂದು ಮಿಕ್ಸರ್ ಜಾರಿಗೆ 1 ಬಟ್ಲಷ್ಟು ಕಾಯಿ ತುರಿ ಮತ್ತು ಕಾಳು ಹುರ್ಕೊಂಡಿದ್ವಲ್ಲ ಅದು, ಮತ್ತು ಕಡಲೆ, ಸ್ವಲ್ಪ ಪುದೀನ, ಕೊತ್ತಂಬರಿ, ಹುಣಸೆಹಣ್ಣು, ಉಪ್ಪು ಹಾಕಿ ರುಬ್ಕೊತಾ ಇದ್ದೀನಿ. ಈಗ ಚಟ್ನಿ ಎಲ್ಲ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಗ್ಗರಣೆ ಹಾಕ್ಕೊಂಡು ಈಗ ದೋಸೆ ಹಾಕ್ತಾಯಿದ್ದೀನಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಪಾನ್ಗೆ ಒಂದು ಸ್ವಲ್ಪನೂ ಹಿಡಿತಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಯಾವುದೇ ಸೋಡಾ ಗಿಡ ಏನೂ ಹಾಕೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಬ್ಲಡ್ ಎಲ್ಲ ಕಡಿಮೆ ಇರುತ್ತಲ್ಲ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ದೋಸೆ ಒಂದು ಸಲ ಟ್ರೈ ಮಾಡಿ. ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿಯಾಗಿ ಕೂತಿದ್ರು. ಅವ್ರಿಗೂ ಟಿಫನ್ ಹಾಕ್ಕೊಟ್ಟು ನಾನು ಟಿಫನ್ ತಿಂದು ಸ್ಕೂಲ್ ಕಡೆ ಡ್ರಾಪ್ ಮಾಡೋಣ ಅಂತ ಹೊರಟೆ. ನಾವು ಇದೇ ಕಾಲೇಜಲ್ಲಿ ಓದಿದ್ದು. ನೀವು ಯಾರ್ಯಾರು ಈ ಕಾಲೇಜಲ್ಲಿ ಓದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದು ಯಾವ ಕಾಲೇಜ್ ಅಂತ ಹೇಳಿ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ತುಂಬ ಜನ ಸೇರಿದ್ರು, ಗಣಪತಿಗಳೆಲ್ಲ ಬಂದಿದ್ದು. ಇದಿಷ್ಟು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.